ಮೇನ್ ಏನು ಅಂದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಾರೆ. ನೋಡಿ ಕ್ಯಾಶು ಕದಿಯಕ್ ಹೋಗ್ತಾ ಇದೀವಿ. ಅಯ್ಯೋ ಮಟನ್ ಸಾಂಬಾರು ಸರಿಯಾಗಿ ಊಟ ಸಿಗ್ತಾ ಇಲ್ಲ. ನಾಷ್ಟ ನಾವಿವತ್ತು ಶಿರಡಿಯಲ್ಲಿದ್ದೀವಿ. ಶನಿ ಸಿಂಗನಾಪುರ ಇರ್ತದೆ ಮೇಡಮ್. ಇಲ್ಲಿ ಬಾಗಲ್ ಇರಂಗಿಲ್ಲ, ತಾಳ ಇರಂಗಿಲ್ಲ. ಹೋಗ್ಬಿಟ್ಟು ಬಂದೆ ಪುನಃ ಕೆಳಗೆ ನಾನು. ಯಾವಾಗ ಡಿವೈಡರ್ ಹೊಡಿತಾನೆ ಅಂತ ಆಯ್ತು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ಸ್ವಾಗತಂ ಸುಸ್ವಾಗತಂ. ಅಂಡ್ ನೀವು ನೋಡ್ತಾ ಇದ್ದೀರಲ್ಲ ಹಿಂದೆ ರೋಡು, ವೆಹಿಕಲ್ಸ್ ಓಡಾಡ್ತಾ ಇರೋದು. ನಿಜವಾಗ್ಲೂ ಇದೊಂದು ಅಮೇಝಿಂಗ್ ವ್ಯೂ. ನಾವ್ ಇವತ್ತೆಲ್ಲ ಹೋಗ್ತಾ ಇದೀವಿ ಗೊತ್ತಾ? ಶಿರಡಿಗೆ ಹೋಗ್ತಾ ಇದೀವಿ. ಫ್ಲಾಶ್ ಬ್ಯಾಕ್. ಅರ್ಲಿ ಮಾರ್ನಿಂಗ್ 4ಗೆನೆ ಎಲ್ಲಾರು ಎದ್ದಿದ್ವಿ. ಹಿಂದಿನ ದಿನನೇ ಫುಲ್ ಎಲ್ಲಾರು ಟಯರ್ಡ್ ಆಗಿ ಹೋಗಿದ್ವಿ. ಮಲ್ಕೊಳ್ಳೋದ್ರೊಳಗಡೆನೆ ಲೇಟ್ ನೈಟ್ ಆಗಿತ್ತು. ಮತ್ತೆ ಪುನಃ ಅಷ್ಟು ಬೇಗ ಎದ್ದು ಹೊರಡೋದು ಅಂದ್ರೆ ಫುಲ್ ಸುಸ್ತು ಎಲ್ಲಾರ್ಗುನು. ಎದ್ಬಿಟ್ಟು ಹಂಗು ಹಿಂಗು ಆಡ್ಕೊಂಡು ಹೊರಟ್ವಿ. ಅದ್ರ ಮಧ್ಯದಲ್ಲಿ ನಾವು ಕಾರಲ್ಲೇನೆ ಎಲ್ಲ ಫುಲ್ ಫ್ಲಾಟ್. ಗುಡ್ ಮಾರ್ನಿಂಗ್. ಒಂದು ಸಣ್ಣ ಟೀ ಬ್ರೇಕ್ ಹಾಕೋಣ ಅಂತ ಎಲ್ಲೋ ಒಂದು ಜಾಗದಲ್ಲಿ ನಿಂತಿದೀವಿ. ಬಟ್ ಮೇನ್ ಏನು ಅಂದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಾರೆ. ಸಾಕಾಗಿಲ್ಲ. ಒಂದು ಟೀ ಬ್ರೇಕ್ ಹಾಕೊಂಡು ನಾವು ಮುಂದೆ ರೋಡ್ ಎಲ್ಲ ಹೇಗಿದೆ ಹಾಗೆ ಸಾಗಿದ್ವಿ. ರೋಡ್ ಸಾಕ್ತಾ ಇತ್ತು. ಸಾಕ್ತಾನೇ ಇತ್ತು. ಸಾಕ್ತಾನೆ ನೋಡ್ದಷ್ಟು ಗುಡ್ಡ ಬೆಟ್ಟ, ಖಾಲಿ ರೋಡು, ಮತ್ತೆ ಫುಲ್ ಬಯಲು ಪ್ರದೇಶ ತರನೇ ಇತ್ತು. ನಮ್ಗಂತೂ ಜಾಗ ತುಂಬಾ ಯುನೀಕ್ ಆಗಿ ಹೊಸದಾಗ್ ಅನ್ಸ್ತಾ ಇತ್ತು. ಬಟ್ ಒಂದಂತೂ ಹೇಳ್ತೀನಿ, ರೋಡ್ ಮಾತ್ರ ಸಖತ್ತಾಗಿತ್ತು. ಇಲ್ಲ ವರ್ಕ್ ಆಯ್ತಾ ಇಲ್ಲ ಫಾಸ್ಟ್ ಆಗಿ ಏನು ಸರ್. ಇದು ಸಹ ಫ್ರೀ ಎಲ್ಲ ರೆಡಿ ಮಾಡ್ತಾರೆ. ನೋಡಿ ನೋಡಿ ಕ್ಯಾಶು ಕದಿಯಕ್ ಹೋಗ್ತಾ ಇದೀವಿ. ಕ್ಯಾಶು ಗೇರಣ್ಣು ಕ್ಯಾಶು ತೋಟ ನೋಡ್. ತುಂಬಾ ಏನಿಲ್ಲ, ಆಲ್ರೆಡಿ ಕುಯ್ಲ್ ಆಗೋಗ್ಬಿಟ್ಟಿದೆ. ಎಲ್ಲೆಲ್ಲೋ ಒಂದೊಂದು ಉಳ್ಕೊಂಡಿರೋದು. ಇದೊಂದ್ ಮಾರದಲ್ಲಿ ಮಾತ್ರ ತುಂಬಾ ಇದಾವೆ ನೋಡಿ. ಅಮೇಝಿಂಗ್ ಅಮೇಝಿಂಗ್. ಓ ಮೈ ಗಾಡ್. ಯಪ್ಪ, ಮುಟ್ಟಿದ್ರೆ ಎಷ್ಟೊಂದು ಮಾಯಿಶ್ಚರ್ ಆಗಿದೆ ಗೊತ್ತಾ? ಅಯ್ಯೋ, ಮುಟ್ಟದೆ ಬಿದ್ದು. ಇದೇನೋ ಬರ್ಡ್ ತಿಂದ ಹಾಕಿದೆ. ಗೊತ್ತಿಲ್ಲ ಏನಂತಾರ ಬೈದ್ಬಿಡ್ತಾರೆ ಅಂತ ಭಯ ಆಗ್ತಾ ಇದೆ. ಕುಯ್ಕೊಂಡ್ ತಿನ್ನಿ ಅಂತ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಓನರು. ಸೊ ಇವಳನ್ನ ನೋಡಿ ಕಾಟನ್ ಕ್ಯಾಂಡಿ ಸಬ್ಬುಕ್ಕ ಪಸಂದ್ ಕ್ಯಾಂಡಿ. ಚುಂಬ ರೆಡ್. ಇದು ಈ ರೆಡ್, ಇದು ಇದು ಈ ರೆಡ್. ಈ ತರ ರೆಡ್ ಅಷ್ಟೊಂದು ರೆಡ್. ಇನ್ನು ಎಷ್ಟು ಮಾಯಿಶ್ಚರ್ ಆಗೈತೆ ನೋಡಿ. ಈಗ ಮುಟ್ಟಿದ್ರೇನೆ ಒಂಥರ ಅಂಟು ತುಂಬಾ. ತಿನ್ಬಿಡ್ಲಾ? ಮೆಲ್ಲೆ ಒಂದು ಬೈಟ್. ಅಯ್ಯಮ್ಮ, ರಸ ಬಟ್ಟೆ ಗಿಟ್ಟೆ ಮಾಡಕ್ ವೈನ್ ಕುಡ್ದಂಗ್ ಕುಡಿತಾ ಇರೋದು. ಹೋದಷ್ಟು ದಾರಿ ಸಾಗ್ಲಿಲ್ಲ. ಸಿಕ್ಕಿದ ಕಡೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಬ್ರೇಕ್ ಹಾಕಿದ್ವಿ. ಎಂಜಾಯ್. ಮಟನ್ ಸಾಂಬಾರು ಮಟನ್ನು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಊರೆಲ್ಲ ಸುತ್ತದ ಮೇಲೆ ನಮ್ ಕರ್ನಾಟಕನೇ ಊಟದ ವಿಷಯದಲ್ಲಿ ಎಷ್ಟೋ ಬೆಟರ್ ಅಂತ ಅನ್ನಿಸ್ತು. ಅಟ್ ಲೀಸ್ಟ್ ಹೊಟ್ಟೆ ತುಂಬಂಗ್ ಸಿಗುತ್ತೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಬೆಳಗ್ಗೆ ಜಗಳ ಆಡ್ತಿದ್ರಾ?
ಆರ್ಗ್ಯುಮೆಂಟ್ ಫುಲ್ ಮತ್ತೆ ಎಚ್ಚರ ಆಗ್ಬಿಡ್ತು ನನ್ಗೆ ಏನೋ ಆಗ್ಬಿಡ್ತಿದೆ ಭೂಕಂಪ ಮನೇಲಿ ನಿಂತು ಸುಮ್ನೆ ಕಣ ಅಲ್ಲ ಏನು ಕೇಳ ಎದ್ದಿದ್ದು ನಾನು ಒಂದ್ 5 ನಿಮಿಷ ಮಲ್ಗಂತಿದ್ದೆ ವಾಯ್ಸ್ ಕೇಳ್ಬಿಟ್ಟು ಭಯ ಆಗೋಯ್ತು ಬಂದ್ಬಿಟ್ಟು ಬೈದ್ಬಿಟ್ರೆ ನಮ್ಗೂ ಬಂದ್ರೆ ಬೈಯಕ್ ಎಲ್ಲಾರ್ಗು ನಾನು ಹೇಳಿದ್ದೀನಿ ಬೇಗ 3 ಗಂಟೆಗೆ ಎದ್ದೇಳೋಣ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎದ್ದೇಳು ಬ್ರಷ್ ಮಾಡ್ದ ಬ್ರಷ್ ಆಯ್ತು ಹೋದೆ ಗಂಟೆ ಬ್ರಷ್ ಮಾಡ್ಕೊಂಡೆ ಹೋದೆ. ಸಾಯಂಕಾಲ ಹೇಳಿದ್ರು ಸ್ನಾನಕ್ಕೆ ಏನ್ ಬೇಡದ್ ಮಾಡಿದ್ರೆ ಅಲ್ಲೇ ಹೋಗೋಣ ಸ್ನಾನ ಮಾಡೋದಿಲ್ಲ ನೀನು ಅಂತ ಕೇಳ್ತಾಳೆ ಹೇಳೋದು ಹಿಂಗಾಡೋದಕ್ಕೆ ಬೆಳಿಗ್ಗೆ ಹಂಗೆ ಸುಮ್ಮನೆ ನೀರು ಎದ್ದೇಳ್ಸಿ ಅವ್ರನ್ನಾರು ಎದ್ದೇಳಿ ನೀವು ವಾಶ್ರೂಮ್ ಹೋಗ್ಬಿಟ್ಟು ಬನ್ನಿ ಅಂದ್ರೆ ಎದ್ದೇಳಿಸಿಲ್ಲ ಮಂಜು ಮತ್ತೆ ಎದ್ದವ್ರ ಅಂದ್ರೆ ಎದ್ದಿಲ್ಲ ನಾನು ಒಬ್ಳೆ ಎದ್ಬಿಟ್ಟು ಎದ್ದಿಲ್ಲ ಅಂತ ನಾನು ಹೇಳಿಲ್ಲ ಮಂಜು ಎದ್ದಿದ್ದಾನೆ ಇವಳು ಎದ್ಬಿಟ್ಟು ಹೋಗಿದ್ಲು ಬಾತ್ರೂಮ್ ಇವಳು ಎದ್ದಿತ್ತಿಲ್ಲ ನಾನ್ ಬಂದಾಗ. This is called Mele. There is a temple. ತಾನೆ ಹೌದು ಹಿಂಗಿತ್ತು ಹಿಂಗಾಯ್ತು ಅಂತ ಹೇಳಿದ್ರೆ ಸಾಕಲ್ಲ. ಈ ಪಿಂಕ್ ಹೌದು ಅಂಡ್ ನಾವಿವಾಗಿರೋದು ವೆಸ್ಟರ್ನ್ ಘಾಟ್ಸ್ ಮಹಾರಾಷ್ಟ್ರದಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗೈತೆ ವ್ಯೂ ಅಂತ ನೋಡಿ. ಕಾರಲ್ಲಿ ಬಂದ್ರೆ ನೋಡ್ಬೋದು, ಬೈಕಲ್ಲಿ ಬಂದ್ರೆ ನೋಡ್ಬೋದು, ನಡ್ಕೊಂಡ್ ಬಂದ್ರು ನೋಡ್ಬೋದು, ಬಸ್ ಅಲ್ಲಿ ಬಂದ್ರೆ ಹಂಗ ಹಾರ್ಕೊಂಡು ಹೋಗ್ಬೇಕು. ನಿಲ್ಸಿ ಎಲ್ಲೂ ನೋಡಕ್ ಆಗಲ್ಲ. ನಿಮ್ ಪ್ರೈವೇಟ್ ವೆಹಿಕಲ್ ಆದ್ರೆ ನೋಡ್ಬೋದು. ಓ ಮೈ ಗುಡ್ನೆಸ್. ನಾವು ಇದು ಕೆಳಗಡೆ ರೋಡಲ್ಲಿ ಬರ್ತಾ ಕಾಣಿಸ್ತು. ನಮ್ಮ ಬಾವ ಹೇಳಿದ್ರು ನಾನ್ ಬೆಟ್ಟ ಹತ್ತು ಬಿಡ್ತೀನಿ ಹಿಂಗೆ ಆಡಿದ್ರೆ ಅಂತ. ಅವ್ರಿಬ್ರದ್ದು ಜಗಳ ಆಗ್ತಿತ್ತಲ್ಲ, ಕೋಳಿ ಜಗಳ. ಅವಾಗ ಫೈನಲಿ ಕಾರಲ್ಲೇ ಬಂದು ಇಳ್ದು ಬಿಟ್ಟಿದೀವಿ ಇಲ್ಲಿ. ಈಗ ನಮ್ದು ಗೋವಾ ಟ್ರಿಪ್ ನ ಮುಗಿಸಿ ನೆಕ್ಸ್ಟ್ ಶಿರ್ಡಿಗೆ ಹೋಗ್ಬೇಕು ಅನ್ನೋದು ನಮ್ಮ ಪ್ಲಾನ್ ಆಗಿತ್ತು. ಅದ್ರ ಗೋವಾಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಮಹಾರಾಷ್ಟ್ರಗೆ ಬಂದ್ಬಿಟ್ಟಿದೀವಿ. ಹಾಗಾಗಿ ಗೋವಾ ಬಾಯ್ ಬಾಯ್, ಮಹಾರಾಷ್ಟ್ರ ಹಾಯ್ ಹಾಯ್. ಅಲ್ಲಿ ನೋಡಿ ಏನು ಅಲ್ಲಿದ್ದಾರೆ ನೀರು. ಓ ರೋಡ್ ಇದೆ, ಅಲ್ಲಿ ಯಾರೋ ಜನ ಇದ್ದಾರೆ ಅಲ್ಲಿ. ಹೌದೌದು, ಇನ್ನು ಹತ್ತೀವಿ ನಾವು. ಬಾ ಮೇ ಬಿ ಫುಲ್ ಅಲ್ಲಿವರೆಗೂ ಹೋಗ್ತಿವಿ ಅನ್ಸ್ತದೆ, ಹೋಗ್ಬಿಟ್ಟು ಇಳಿತೀವಿ ಅಂತ ಕಾಣ್ತದೆ ಅದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ಇಲ್ಲಿ ನೋಡಿ, ಯೋಚನೆನೇ ಇರ್ಲಿಲ್ಲ ಈ ತರನ ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ ಅಂತ. ಬಟ್ ಅಮೇಝಿಂಗ್. ನಂಗೆ ಏನ್ ಹೇಳ್ಬೇಕು, ನಿಜವಾಗ್ಲೂ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ.
ಈ ಒಂದು ವ್ಯೂ ಪಾಯಿಂಟ್ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಹಾಗಾಗಿ ಅಲ್ಲೊಂದು ಬ್ರೇಕ್ ಹಾಕಿ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಪುನಃ ಹೊರಟ್ವಿ. ನೀವು ಮ್ಯಾನೇಜ್ ಮಾಡ್ಬಿಟ್ರಲ್ಲ, ಮರಾಠಿನ ಬರುತ್ತಲ್ಲ ನಿಮ್ಗೆ? ಮರಾಠಿನ ಅದು ನಂಗೆ ಗೊತ್ತೇ ಆಗಿಲ್ಲ, ಹಿಂದಿ ಅನ್ಕೊಂಡೆ. कौन है ये लोग? कहां से आते हैं? ಸ್ವಲ್ಪ ಎನರ್ಜಿ ಸಿಕ್ಕಿದ್ರೆ ಸಾಕು. ಸರಿಯಾಗಿ ಊಟ ಸಿಗ್ತಾ ಇಲ್ಲ, ನಾಷ್ಟ ಸಿಗ್ತಾ ಇಲ್ಲ, ಏನ್ ತಿನ್ಬೇಕು ಗೊತ್ತಿಲ್ಲ. ಮಹಾರಾಷ್ಟ್ರ ಎಂಟ್ರಿ ಆದಾಗ ತಗೊಂಡಿದ್ದು ಬೋಟಿ, ಇಲ್ಲೆಲ್ಲೋ ಬಂದಿದೀವಿ ಕೊಂಪೆ ಕೊಂಪೆ ತರ, ಅಲ್ಲಿ ತಿಂತಾ ಇದೀವಿ. ಸಿಕ್ಕಾಬಟ್ಟೆ ಅಂಡರ್ ಡೆವಲಪ್ಡ್ ಏರಿಯಾ ಇದು, ಏನು ನೆಟ್ವರ್ಕ್ ಸಿಗ್ತಾ ಇಲ್ಲ. ಸಿಗುತ್ತೆ ವಡಾಪಾವ್, ವಡಾಪಾವ್ ಸಿಗ್ತದೆ. ಅಯ್ಯಪ್ಪ ಶಿವ, ವಡಾಪಾವ್ನ ಸಖತ್ತಾಗಿರ್ಬೇಕು ಅಂತ ತಗೋಬೇಕು. ಅವ್ರಿಗೆ ಸಖತ್ತಾಗಿರುತ್ತೆ. ಆದ್ರೂ ಸಖತ್ತಾಗಿರುತ್ತೆ, ನಮಗ್ ಸೆಟ್ಟೇ ಆಗಲ್ಲ, ಆಗದೇ ಇಲ್ಲ. ಯಪ್ಪ ಫೈನಲಿ ಹೈವೇ ಸಿಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸಿಗ್ತದೆ ಈಗ. ಗೊತ್ತಿಲ್ಲ, ಮಂಜು ಹೇಳಿದ್ರು ಅದಕ್ಕೆ ಹೇಳಿದೆ. ಅಲ್ಲಿ ಮೇಲೆ ಮೇಲೆ ನಂಗೇನ್ ಗೊತ್ತು, ಎಲ್ಲೋ ಹತ್ಬೋದೇನೋ ಮೇಲೆ, ನೋಡೋಣ. ಏನ್ರಿ ಇದು, ಇದೇನಾ ಹೈವೇ? ಏನ್ ಮರ ಅದೊಂದಕ್ಕೆ ಬಾಂಬ್ ಹಾಕಿದ್, ಬಾಕಿದಲ್ಲ ಹೆಂಗೋ ತಡ್ಕೋಬಹುದಿತ್ತು. ತಡ್ಕೊಳ್ಳೋದು ಹೋಗ್ಲಿ, ಅಟ್ಲೀಸ್ಟ್ ನನ್ ಫ್ರೆಂಡ್ಗಾಗಿದೆ. ಒಂದಿಷ್ಟು ತಿಕ್ಕಾಗಾದ್ರೂ ಕಟ್ ಮಾಡ್ಬೇಕಾರೆ. ಈಗ ನಮ್ ಡ್ಯಾಡಿ ಅವರೆಲ್ಲ ಒಂದು ಮೀನಿನ ಪೀಸ್ ಅಂದ್ರೆ ಹೆಂಗ್ ಕಟ್ ಮಾಡ್ತಾರೆ ಹಂಗಿರ್ತವೆ ಅಂತ ನಾನ್ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ ನಾವು ಕಟ್ ಮಾಡ್ಸ್ಕೊ ಬರ್ತೀವಲ್ಲ, ರೂಪಚಂದ್ರ ತಗೊಂಡ್ರೆ ಅಷ್ಟಾದ್ರೂ ಇರ್ಬೇಕು. ನೆನ್ನೆ ತಿಂಡಿ ಫಿಶ್ ಬಗ್ಗೆ ಮಾತಾಡ್ತಾ ಇದೀವಿ. ಊಟಕ್ಕೆ ಹೋಗ್ಬಿಟ್ಟು ಇದೆ ಸೇಮ್ ಮೀನು, ಊಟ ಎಲ್ಲ ಆಯ್ತಂತೆ. ಬಿಲ್ ತಂದು 350 ರೂಪಾಯಿ, 400 ರೂಪಾಯಿ ಒಳಗೇನು ತಂದು ಕೊಟ್ಟಂದ. ಇವನು ಶಾಕ್ ಅಂತೆ. ಅದಂದ್ರೆ ಬಿರಿಯಾನಿ ತಿಂದಿರೋದು ಅದು. ಲಾಸ್ಟ್ ಎಲ್ಲ ಆಯ್ತು, ಬಿಲ್ ತಂದು ಕೊಡೋದಿಗೆ 350 ರೂಪಾಯಿ, 400 ರೂಪಾಯಿ ಏನೋ ತಂದು ಕೊಡಿ. ಏನಕ್ಕೆ ಇದು? ಮೀನಿಗೆ 280 ರೂಪಾಯಿಂದ 280. ದುಡ್ಡು. ಅದೇ ಫಿಶ್ ತಿಮ್ಮಪ್ಪದಲ್ಲಿ ತಿಂದ್ರೆ ಎಷ್ಟು ಗೊತ್ತಾ? 280. ಹ್ಞೂ ಕಾವ್ಯ, ಇವ್ರು ಇದ್ರಲ್ಲಿ ತಿಂದ್ರಲ್ಲ, ಗೋಕರ್ಣದಿಂದ ಬರುವಾಗ ತಿಂದ್ರು ತಿಮ್ಮಪ್ಪ ಹೋಟೆಲ್ ಅಲ್ಲಿ. 250 ಅನ್ಸುತ್ತೆ. ಅದು 250 ಅಂತೆ. ಅದಕ್ಕಿಂತ ದೊಡ್ಡದು ಮೀನು ಫುಲ್ ಉಂಡೆ ಮೀನು ಫುಲ್ಲು. ಹಂಗೆ ಉಂಡೆ ಮೀನೆಲ್ಲ ಸ್ಲೈಸ್, ಒಂದ್ ಸ್ಲೈಸ್. ಮತ್ತೆ ನೀವು ಫುಲ್ ಅಂದ್ರೆ ಫುಲ್ ಮೀನು ಪಾಂಪ್ಲೆಟ್ ಮಾತ್ರ ಬರೋದು. ಕಿಂಗ್ ಫಿಶ್ ಫುಲ್ ಅಂತ ತಗೊಳ್ಳಿ, ನಾನು ಬೇಬಿ ಕಿಂಗ್ ಫಿಶ್ ತಗೋಬೇಕು. ನಾವು ಮಲ್ಪಲ್ಲಿ ತಗೊಂಡಿದ್ದು ಇಷ್ಟು ಉದ್ದ ಮೀನು, ಇಷ್ಟಪ್ಪ ಇತ್ತು ಸೈಜು, ಫುಲ್ ಸಾಕತ್ತಾಗಿತ್ತು. 500 ರೂಪಾಯಿ, 4 ಜನ, ಏನು ಒದ್ದಾಡಾಟ. ಇಷ್ಟಪ್ಪ ಸೈಜು, ಇಷ್ಟು ಉದ್ದ ಇತ್ತು. ಅದೆಂತ ಮೀನು, ಏನು ಟೇಸ್ಟ್ ಮಲ್ಪೆಲಿ ಮೀನು ಅಂದ್ರೆ ಯಪ್ಪ. ಸೀರಿಯಸ್ಲಿ ಅದೇ ತರದ್ ಏನಕ್ಕಷ್ಟ ಆಸೆ ಆಯ್ತು ಎಲ್ಲ ತಿಂದ್ರು ಗೋವಾದಲ್ಲಿ ಯಾವ್ದಾದ್ರು ಸಣ್ಣ ಹೋಟೆಲ್ ಹೋಗಿ ತಿನ್ನುವಾಗಿದ್ದು ಅಷ್ಟು ಸ್ವಲ್ಪ ಕಮ್ಮಿ ಬೇಕಿತ್ತು. ಸಖತ್ ಇತ್ತು ಮಾತ್ರ ಮಲ್ಪೆಲಂತೂ ಮೀನು ತಿನ್ಬೇಕಲ್ಲಿ. ಒಂದಿನ ಊಟ ಮಾಡಕ್ಕೆ ಅಂದ್ರೆ ಇಟ್ಕೋಬೇಕು ಗೋವಾದಲ್ಲಿ, ಉಡ್ಕೊಂಡು ಗೋವಾದಲ್ಲಿ ಹುಡಿಕೊಂಡು ತಿನ್ಬೇಕು. ಈಗಿಲ್ಲ ಆಗ್ತಾ ಇದೆಯಲ್ಲ, ಸುಮಾರು ಇದೆ ಆತರ ಜಾಗಗಳು ಕಮ್ಮಿ ಸಿಗುವಂತದ್ದು. ಬಾಟಿ ಹೆವಿ ಕಾಸ್ಟ್ ಅಪ್ಪ, ಸುಮ್ನೆ ಸಿಟಿನೇ ಸಿಗ್ತಾ ಇಲ್ಲ ಅಂತ ಬಾಯ್ ಬಡ್ಕೊಂತ ಇದ್ದೆ. ನಮ್ಮ ಭಾವನವರು 1 ಪ್ಲೇಟ್ ಸಿಟಿನೇ ಆರ್ಡರ್ ಮಾಡಿದ್ರು, ಸಿಟಿ ಬಂದಿದೆ, ತೋರಿಸ್ತೀನಿ ರೀ. ಏನ್ ಇಷ್ಟೊಂದು ಟ್ರಾಫಿಕ್? ಕೋಲಾಪುರ ಅನ್ಸುತ್ತೆ. ಕೊಲ್ಲಾಪುರ ಸಿಟಿ ಇದು. ಕೊಲ್ಲಾಪುರ ಅಲ್ಲ ಕಣ, ಕೋಲಾಪುರ. ನೀವು ಒಬ್ಬೊಬ್ರು ಒಂದೊಂದು ಹೇಳ್ತೀರಪ್ಪ. ಕೊಲ್ಲಾಪುರ ಈಗ ಹೆಂಗ ಸುಯಿ ಅಂತ ಆಡ್ತಾ ಇದೀವಿ. ನಾವಿವಾಗ ಊಟಕ್ಕೆ ಬ್ರೇಕ್ ಹಾಕಿದೀವಿ, ಯಾವ್ದೋ ಒಂದ್ ಗೊತ್ತಿಲ್ಲ. ಸುಮಾರು ನಾವು ಈ ಸಿಟಿ ಎಂಟರ್ ಆದಂಗೆನೆ ಒಂದು ದೊಡ್ಡದು ಊಟದ ಬೋರ್ಡ್ ಎಲ್ಲ ಇತ್ತು. ಅದು ಬೋರ್ಡ್ ನೋಡ್ತಾ ಇದ್ವಿ ಅಷ್ಟೇನೆ, ಬಟ್ ಎಲ್ಲಿ ಹೋಟೆಲ್ ಅದು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಒಂದು ಪಾಯಿಂಟ್ ಬಂದ್ವಿ, ಅಲ್ಲಿ ಯಾವ ಹೋಟೆಲ್ ಸಿಕ್ತು. ಸೊ ಬೆಳಿಗ್ಗೆಯಿಂದನೂ ಬ್ರೇಕ್ಫಾಸ್ಟ್ ಎಲ್ಲ ಸರಿಯಾಗಿ ಆಗೇ ಇಲ್ಲ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಿದೆ, ಏನಾದ್ರೂ ಸರಿ ಒಳ್ಳೆ ಊಟ ತಿನ್ಬೇಕು ಅಂತ ಅಂದ್ಬಿಟ್ಟು ನಿಲ್ಸಿದೀವಿ. ಇಲ್ಲಿ ಅಂತೂ ಸಿಕ್ಕಾಬಟ್ಟೆ ರಶ್ ಇದೆ. ರಶ್ ಇದ್ದಿದ್ ನೋಡ್ಬಿಟ್ಟೇನೆ ಸ್ಟಾಪ್ ಮಾಡಿದೀವಿ. ಎಲ್ಲ ಊಟಕ್ಕೋಸ್ಕರನೇ ನಿಲ್ಸಿರೋರು. ಸೊ ರಿಸರ್ವೇಶನ್ ಮಾಡಿಸ್ಬೇಕಂತೆ. ಮಂಜು ಅವ್ರು ಮೊದ್ಲೇ ಹೋಗಿ ರಿಸರ್ವೇಶನ್ ಮಾಡಿಸಿದ್ದಾರೆ. ವೇಟಿಂಗ್ ಲಿಸ್ಟ್ ಅಲ್ಲಿ ಇದೀವಿ. ಎಷ್ಟೊತ್ತಿಗೆ ಊಟ ಸಿಗುತ್ತೆ, ಟೇಬಲ್ ಸಿಗುತ್ತೆ ಗೊತ್ತಿಲ್ಲ. ಸೊ ಕೂತಿರೋರು ಎಲ್ಲ ಟೇಬಲ್ ಬುಕ್ ಮಾಡಿ ಊಟ ಕಾಯ್ಕೊಂಡ್ ಕೂತಿದ್ದಾರೆ. ಕರ್ಡ್ ರೈಸ್ 200,
ಕೋಲ್ಡ್ ರೈಸ್ ಮೊಸರನ್ನಕ್ಕೆ 200 ರೂಪಾಯಿ. ನನಗೆ ಇದೊಂದು ಇಷ್ಟ ಆಯ್ತು. ಊಟಕ್ಕೆ ಆರ್ಡರ್ ಮಾಡ್ಬಿಟ್ಟು ಕಾಯ್ಬೇಕು ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಮತ್ತೆ ಬೆಲ್ಲನ ಟೈಮ್ ಪಾಸ್ ಕೊಡ್ತಾರೆ. ಅದು ತುಂಬಾ ಖುಷಿ ಆಯ್ತು. ಕಾನ್ಸೆಪ್ಟ್ ಏನೋ ಒಂಥರ ಇಷ್ಟ ಆಯ್ತು. ಅಂಡ್ ಟೈಮ್ ಪಾಸ್ ಮಾಡ್ಕೊಂಡು ಕಡಲೆ ಬೀಜ ತಿನ್ಕೊಂಡು ಕೂತಿದ್ವಿ. ಅಷ್ಟ್ರಲ್ಲೇ ನಾವು ಆರ್ಡರ್ ಮಾಡಿದ್ ಫುಲ್ ಮೀಲ್ಸ್ ಊಟ ಬಂತು. ಎಲ್ಲರೂ ಭರ್ಜರಿಯಾಗಿ ಊಟ ಮಾಡಿದ್ವಿ. ತಲೆ ಅಲ್ಲಾಡ್ಸಿದ್ವಿ ಭುಜಕ್ಕಿಂತ. ಮಂಜು ಸಖತ್ತಾಗಿ ಹಾಡಾಡ್ತಾರ ಕಣೆ ನಿಜವಾಗ್ಲೂನು. ಬಟ್ ಹಾಡ್ ಬಾಯ್ ಬಿಡೋದಿಲ್ಲ, ಎಲ್ಲಿ ಕಣ್ಣಾಕ್ಬಿಡ್ತಾರ ನಂಗೆ. ಪ್ಲೀಸ್. ಲೈಫ್ ಹೇಗಿರುತ್ತೆ, ಯಾವ ತರ ಇರುತ್ತೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಬಟ್ ಎಲ್ಲಾ ವಿಷಯದಲ್ಲೂ ಈ ತರ ಖುಷಿನ ಪಡ್ಬೇಕು ಅನ್ನೋದು ಈ ಮಕ್ಳನ್ನ ನೋಡ್ ಗೊತ್ತಾಯ್ತು. ಗೊತ್ತಾಯ್ತು. ಸಖತ್ ಸಿಂಗರ್ಸ್ ಈಗ ಹಾಡಾಡ್ತಾರೆ ನಿಮ್ಮ ಮನರಂಜನೆಗಾಗಿ. ಶ್ರೀಮತಿ ಕಾವ್ಯ ನೀನು ಸಾಲದಿರು ಅವಳ ಅಂಗೈಯಲ್ಲಿ ನೀವು ಆಡ್ಬೇಕು ಮಂಜು. ಐ ಲವ್ ಯು. ಐ ಲವ್ ಯು ಆಡ್ಬೇಕು. ಇಲ್ಲದೆ ಇರುವ ಡ್ಯಾಮ್ ಈಚಾಗದು ಅಷ್ಟೊತ್ತು ತೋರಿಸ್ತಾ ಇದೆ. ಹೆಂಗೋ ಹಾಡ್ ಹೇಳ್ಕೊಂಡು ಒದ್ದಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ರೆ ಎಷ್ಟೇ ಹೋದ್ರು ಸಹ ದಾರಿ ಮಾತ್ರ ಸಾಕ್ತಾ ಇಲ್ಲ. ಫುಲ್ ಎಲ್ಲಿ ನೋಡಿದ್ರು ಬಯಲು ಪ್ರದೇಶ, ಬೋರಿಂಗ್ ರೋಡ್, ಏನೋ ಗೊತ್ತಿಲ್ಲ. ನಿದ್ದೆ ಬರ್ಸುತ್ತೆ. ಸಿಕ್ಕಾಪಟ್ಟೆ ಮಧ್ಯಾಹ್ನ ಊಟ ಆದ್ಮೇಲೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಕ್ವಾಟ್ಲೆ ಮಾಡೋಂತ ಜನಗಳು ಜಾಸ್ತಿ ಇದ್ರೆ ಬಚಾವ್ ಅಷ್ಟೇನೆ. ಫೈನಲಿ ಕತ್ಲೆ ಆಗ್ತಾ ಆಗ್ತಾ ಏನೋ ಒಂದ್ ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ಬೋದು. ವೆಹಿಕಲ್ಸ್ ಎಲ್ಲ ತುಂಬಾ ಕಾಣಿಸ್ತಿದ್ದೇವೆ, ಲೈಟಿಂಗ್ಸ್ ಕಾಣಿಸ್ತಿದೆ ಅಂತ ಖುಷಿ ಆಯ್ತು. ಹಾಗೇನೆ ಒಂದ್ ಒಳ್ಳೆ ದೇವರ ಪ್ರೊಸೆಷನ್ ಕೂಡ ನಡೀತಾ ಇತ್ತು, ಅದನ್ನು ನೋಡ್ಬಿಟ್ವಿ. ಪ್ರೊಸೆಷನ್ ಎಲ್ಲ ಮುಗ್ದೋಗಿತ್ತು, ಬಟ್ ಇಲ್ಲಿ ದೊಡ್ಡದಾಗಿ ಒಂದು ಜಾತ್ರೆ ನಡೀತಾ ಇತ್ತು. ಖಾಲಿ ರೋಡ್ ನೋಡ್ಕೊಂಡ್ ಬಂದಿದ್ದಕ್ಕೂ ಇಲ್ಲಿ ಜನ ನೋಡಿ ಏನೋ ಜನಸಾಗರ ನೋಡ್ದಂಗಾಯ್ತು. ದಾರಿ ಉದ್ದಕ್ಕೂ ಬರೀ ಖಾಲಿ ರೋಡ್, ಜನಗಳು ಕಾಣಿಸ್ತಾ ಇರ್ಲಿಲ್ಲ. ಹಂಗಾಗಿ ಇಲ್ಲಿ ನೋಡ್ಬಿಟ್ಟು ಫುಲ್ ಖುಷಿ ಆದ್ವಿ. ಫೈನಲಿ ನಾವು ಸಾಯಿನಗರನ್ನ ರೀಚ್ ಆಗ್ತಾ ಇದೀವಿ. ಅದಂತೂ ಇನ್ನ ಖುಷಿ ಆಗ್ತಿದೆ. ಬೇಗ ಹೋಗಿ ಮಲ್ಕೊಬೇಕು ಅನ್ನೋ ವಿಷಯ ಖುಷಿ ಆಗ್ತಿದೆ. ನಾವು ಗೋವಾಗೆ ಹೊರಡೋತಿಗೆ ಪ್ಲಾನ್ ಏನಿತ್ತು ಅಂದ್ರೆ ಗೋವಾ ರೀಚ್ ಆದ್ಮೇಲೆ ಶಿರ್ಡಿಗೆ ರೂಮ್ ಬುಕ್ ಮಾಡೋಣ ಅಂತ. ಬಟ್ ಶಿರ್ಡಿ ರೀಚ್ ಆದ್ಮೇಲೆ ಗೊತ್ತಾಯ್ತು ನಾವು ಬುಕ್ಕೇ ಮಾಡಿಲ್ಲ ಅಂತ. ಎಂತ ದೊಡ್ಡ ಮಿಸ್ಟೇಕ್ ಅಂದ್ರೆ ನೋಡಿ ಎಷ್ಟು ಪರದಾಡ್ತಾ ಇದೀವಿ ರೂಮ್ಸ್ ಗಳು ಸಿಗದೆ. पाँच मिनट लगे। 5 मिनट लगे। लेफ्ट साइड में है? नहीं, सीधा जाने का यही हाथ पे राइट हाथ पे। ಶಿರಡಿ ಭಕ್ತ ನಿವಾಸ್ಗೆ ಹೋದ್ವಿ, ಬಟ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ರು ಇಲ್ಲಿ ಆಲ್ರೆಡಿ ಎಲ್ಲ ರೂಮ್ ಬುಕ್ ಆಗ್ಬಿಟ್ಟಿದೆ, ಯಾವ್ದೋ ಮದ್ವೆ ಇತ್ತು. ಅದಕ್ಕೆ ಇನ್ನೊಂದು ಭಕ್ತ ನಿವಾಸ ಅಡ್ರೆಸ್ ಕೊಟ್ರು, ನಾವು ಆ ಕಡೆ ಹೊರಟ್ವಿ. ಬಟ್ ಅಲ್ಲಿ ಹೋಗಿ ನೋಡಿದ್ರು ಕೂಡ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ತುಂಬಾನೇ ಬೇಜಾರಾಗೋಯ್ತು. ಅದಾದ್ಮೇಲೆ ನಾವು ಪ್ರೈವೇಟ್ ರೂಮ್ಸ್ ಗಳನ್ನ ಹುಡುಕೊಂಡು ಹೊರಟ್ವಿ. डबल बेड का नहीं चाहिए क्योंकि कल सुबह ही निकल जाएंगे हम अर्ली मॉर्निंग। सही है, फिर आपको उसी रेंज में मिलेगा, लेकिन इससे ज्यादा मिलेंगे। ಕೊನೆಗೂ ತುಂಬಾ ಸರ್ಕಸ್ ಮಾಡದ್ಮೇಲೆ ಒಂದ್ ಒಳ್ಳೆ ರೂಮ್ ಸಿಕ್ತು. ಅದು ನಮ್ ಕನ್ನಡದವ್ರ ಪ್ರಾಪರ್ಟಿ ಬೇರೆ, ಇನ್ನೂ ಖುಷಿ ಆಯ್ತು. ಅಲ್ಲಿಂದ ನಾವು ರೆಸ್ಟ್ ಮಾಡಿ ಇನ್ನ ನೆಕ್ಸ್ಟ್ ಬೆಳಿಗ್ಗೆ ಟೆಂಪಲ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಗುಡ್ ನೈಟ್, ಟಾಟಾ, ಬಾಯ್ ಬಾಯ್.
See you tomorrow. The next day. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೈ ಸಾಯಿರಾಮ್. ನಾವಿವತ್ತು ಶಿರಡಿಯಲ್ಲಿದ್ದೀವಿ. ಶಿರಡಿ ಸಾಯಿಬಾಬನ್ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಬಂದಿದೀವಿ. ಇದ್ದಿದ್ ರೂಮ್ ಇದು ನಮ್ದು. ತುಂಬಾನೇ ಚೆನ್ನಾಗಿದೆ, ಹೈಜೀನ್ ಆಗಿದೆ, ಖುಷಿ ಆಯ್ತು. ಅಂಡ್ ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ದರ್ಶನ ಮುಗಿಸ್ಕೊಂಡ್ ಸಿಗ್ತೀವಿ. ಅಲ್ಲಿ ಫೋನ್ ಎಲ್ಲ ಅಲೋ ಇಲ್ಲ. ದರ್ಶನ ಮುಗಿಸ್ಕೊಂಡು ಅದಾದ್ಮೇಲೆ ಸಿಗ್ತೀನಿ ನಾನ್ ನಿಮ್ಗೆ. ದರ್ಶನ ಮಾಡಕ್ಕೆ ಅಂತ ಬೆಳಗ್ಗೆ ಎದ್ದು ಒಳ್ಳೆ ಫ್ರೆಶ್ ಮೂಡ್ ಅಲ್ಲಿ ಹೊರಟ್ವಿ. ಬಟ್ ಇಲ್ಲಿ ಆಗ್ತಾ ಇರೋ ಅವ್ರು ನೋಡ್ಬಿಟ್ಟು ತುಂಬಾ ಇರಿಟೇಟ್ ಆಯ್ತು. VIP ದರ್ಶನ ತಗೊಡ್ತೀವಿ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಕಾರ್ ಹಿಂದಿಂದೇನೆ 4-5 ಜನ ಮುತ್ಕೊಂಡು ಎಷ್ಟು ಹಿಂಸೆ ಕೊಟ್ರು ಅಂದ್ರೆ ಹಿಂದೆನೆ ಇಲ್ಲ, ಕಾರ್ ಮುಂದೆನೆ ಬೀಳ್ತಾ ಇದ್ರು. ಒಂಥರ ಹ್ಯಾರಾಸ್ಮೆಂಟ್ ತರ ಅನಿಸ್ತು. ಇದೊಂಥರ ನನಗೆ ತುಂಬಾ ಕೆಟ್ಟದು ಅಂತ ಅನಿಸ್ಬಿಡ್ತು. ಯಾಕಂದ್ರೆ VIP ಟಿಕೆಟ್ ಬೇಕಾದ್ರೆ ನಾವು ಆನ್ಲೈನ್ ತಗೊಂಡು ಹೋಗ್ಬೋದು. ಯಾರ ಮುಲಾಜು ಬೇಕಾಗಿಲ್ಲ ಅಲ್ಲಿ. ನಾನ್ ವಿಡಿಯೋ ಮಾಡ್ತಿದೀನಿ ಅಂತ ಗೊತ್ತಾದ್ಮೇಲೆ ಇವ್ನ್ ಸುಮ್ನೆ ಸೈಲೆಂಟ್ ಆಗಿ ಸೈಡ್ಗೆ ಹೋದ. ಲೈಫ್ ಅಲ್ಲಿ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅನ್ನೋ ಆಸೆ ಜೊತೆಗೆ ಶಿರ್ಡಿಗೂ ಕೂಡ ಹೋಗ್ಬೇಕು ಅನ್ನೋದೊಂದು ದೊಡ್ಡ ಆಸೆ ಆಗಿತ್ತು. ಬಟ್ ಹೋಗ್ಬೇಕು ಅನ್ಕೊಂಡಿದ್ವಿ, ಇಷ್ಟು ಬೇಗ ದಿಢೀರ್ ಅಂತ ಹೋಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಂದಿದಂತೂ ತುಂಬಾನೇ ಖುಷಿ ಆಯ್ತು. ಓಕೆ, ಪೇಯ್ಡ್ ಆದ್ರೆ 6 ಅಲ್ಲಿ ಹೋಗ್ಬೇಕು, 6 ಬ್ಲಾಕ್ ಅಲ್ಲಿ. ನಾವು ಫ್ರೀ ದರ್ಶನಕ್ಕೆ ಹೋಗ್ತಾ ಇರೋದು, ಹಾಗಾಗಿ ಫೋನು ಸ್ಲಿಪ್ಪರ್ಸ್ ಎಲ್ಲ ಫಸ್ಟ್ ಬ್ಲಾಕ್ ಅಲ್ಲೇ ಬಿಡ್ಬೇಕಂತ ಹೇಳ್ತಿದ್ದಾರೆ. ಸೊ ಮತ್ತೆ ಪುನಃ ನಾವೀಗ ಫಸ್ಟ್ ಬ್ಲಾಕ್ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಇನ್ನು ಒಳಗಡೆ ಎಲ್ಲ ಅಲೋ ಇರಲ್ಲ ಅಂತ ಅನ್ಕೊಂತೀನಿ. ಫೋನ್ಸ್ ಎಲ್ಲ ಅಲ್ಲೇ ಲಾಕು. ಅಲ್ಲಿವರೆಗೂ ದರ್ಶನ ಆದ್ಮೇಲೆ ಸಿಗ್ತೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನಿಮ್ ಹತ್ರ ಶೇರ್ ಮಾಡ್ಕೊಂತೀನಿ. ಒಳಗಡೆ ಫೋನ್ಸ್ ಮತ್ತೆ ಕ್ಯಾಮ್ರಾ ಏನೋ ಎಲ್ಲೋ ಇರೋದಿಲ್ಲ. ಸೊ ಇಲ್ಲಿ 10 ರೂಪಾಯಿ ಟಿಕೆಟ್ ತಗೊಂಡು ಫೋನ್ಸ್ ನ ಇಲ್ಲೇ ಕೊಟ್ಟು ಹೋಗ್ಬೇಕು. ತುಂಬಾನೇ ಒಳ್ಳೇದಾಗಿ ನಮ್ಗೆ ದರ್ಶನ ಆಯ್ತು. ಅದಾದ್ಮೇಲೆ ನಾವಿಲ್ಲಿ ಪ್ರಸಾದ ಅಂತ ಮಾರ್ತಾ ಇರ್ತಾರೆ, ಸ್ಟ್ರೀಟ್ ಬಂದ್ವಿ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಹೊರಗಡೆ ಪ್ರಸಾದ ತಗೋಬೇಡಿ. ದೇವಸ್ಥಾನ ಒಳಗಡೆ ಏನ್ ಕೊಡ್ತಾರೆ ಅದೇ ಪ್ರಸಾದನ ತಗೊಳ್ಳಿ. ಇಲ್ಲಿ ಸ್ಕ್ಯಾಮ್ ಮಾಡ್ತಾರೆ. ನಮಗೆ ಟೇಸ್ಟ್ಗೆ ಅಂತ ಕೊಡೋದೇ ಒಂದ್ ಪ್ರಸಾದ, ಬಟ್ ಅವ್ರು ನಮ್ಗೆ ಪ್ಯಾಕ್ ಮಾಡ್ಕೊಡೋದು ಬೇರೆ ಡಮ್ಮಿ ಪ್ರಸಾದ. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಅಲ್ಲಿಂದ ಊಟಕ್ಕೆ ಹೊರಟ್ವಿ. ಊಟ ಇನ್ನೆಲ್ಲೋ ಬೇರೆ ಕಡೆ ಹಾಲಲ್ಲಿ ಇರುತ್ತೆ. ಅದ್ ಸ್ವಲ್ಪ ಉಡ್ಕೊಂಡು ಓಡಾಡೋದು ಹೊಸಬ್ರಿಗೆ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಕೊನೆಗೂ ಹಂಗೋ ಹಿಂಗೋ ಉಡ್ಕೊಂಡು ಊಟದ ಹಾಲಿಗೆ ಬಂದ್ವಿ. ಊಟದ ಹಾಲ್ ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಇದೆ. ನೀವು ಇಲ್ಲಿ ದರ್ಶನ ಮಾಡಿದ್ರೆ ಡೈರೆಕ್ಟ್ ಆಗಿ ಊಟಕ್ಕೆ ಬರ್ಬೋದು. ಒಂದ್ 20 ರೂಪಾಯಿ ಟೋಕನ್ ಕೊಡ್ತಾರೆ, ತಗೊಂಡು ಒಳ್ಳೆ ಭರ್ಜರಿ ಅನ್ನ ಪ್ರಸಾದ ಊಟ ಮಾಡಬಹುದು. ಅಲ್ಲಿ ಊಟ ಬಡಿಸ್ತಾ ಇದ್ರು, ಕೂಲ್ ಆಗಿ ಕಾಮ್ ಆಗಿ ಒಂಥರ ತುಂಬಾನೇ ನಗು ಮುಖದಲ್ಲಿ ಊಟನ ಬಡಿಸ್ಕೊಡ್ತಿದ್ರು. ಅವ್ರು ಬಡಿಸ್ಕೊಡ್ತಾ ಇದ್ದಿದ್ದಕ್ಕೆ ಇನ್ನಷ್ಟು ಹೊಟ್ಟೆ ಹಶ್ವಾಗಿ ತಿಂತಾ ಇದ್ವೋ ಏನೋ ಗೊತ್ತಿಲ್ಲ. ಸಖತ್ತಾಗಿ ಊಟ ಮಾಡಿದ್ವಿ. ಪ್ರಸಾದನು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ನೆಕ್ಸ್ಟ್ ಮ್ಯೂಸಿಯಂಗೆ ಹೊರಟ್ವಿ. ಊಟದ ಪಕ್ಕದಲ್ಲೇ ಒಂದು ಶಿವಾಜಿ ಅವ್ರದ್ದು ಮ್ಯೂಸಿಯಂ ಇತ್ತು. 5 ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ. ಒಳಗಡೆ ಶೂಟಿಂಗ್ ಎಲ್ಲ ಮಾಡಬಾರ್ದು, ಕ್ಯಾಮ್ರಾ ಯೂಸ್ ಮಾಡಬಾರ್ದು ಅಂತ ಇದ್ ಮಾಡ್ತಿದ್ರು. ಅದಕ್ಕೆ ಸ್ವಲ್ಪ ತೆಗೆದ್ಬಿಟ್ಟು ಹಾಕ್ಬಿಟ್ಟಿದೀನಿ. ಶಿವಾಜಿ ಮಹಾರಾಜ್ ಅವರು ಯೂಸ್ ಮಾಡಿರೋ ಖಡ್ಗ ನೋಡ್ಬಿಟ್ಟು ಸ್ವಲ್ಪ ಭಯ ಆಗೋಯ್ತು. ಇಷ್ಟು ತೂಕ ಇರೋದನ್ನ ಹೆಂಗ್ ಹಿಡ್ಕೊಂಡು ಇವ್ರು ಯುದ್ಧ ಮಾಡ್ತಿದ್ರು, ಅಷ್ಟೆಲ್ಲ ಯುದ್ಧಗಳನ್ನ ಅಂತ ಶಾಕ್ ಆಯ್ತು. ಇಷ್ಟೊಂದ ಏನಾದ್ರು ಆಗ್ಬಿಟ್ಟು ಎಂತ ಮಾಡೋದು, ನೈಟ್ ಅದ್ರ ಓಡ್ಸಕ್ಕಿರೋದು ತಗೊಳಕ್ ಹಾಕಿರೋದು ನೋಡಿ. ಇಲ್ಲಿ ದೇವರು ಎಲ್ಲೆಲ್ಲಿ ಖುಷಿ ಇಟ್ಟಿರ್ತಾನೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದು ಲೆಮನ್ ಸೋಡಾ ಕುಡಿದ್ಮೇಲೆ ನನಗಂತೂ ಸಿಕ್ಕಾಬಟ್ಟೆ ಆನಂದವೋ ಆನಂದ ಆಯ್ತು. ಬಿಸಿಲು ಟೆಂಪರೇಚರ್ಗೆ ಏನ್ ಸಿಕ್ಕಿದ್ರು ಕೋಲ್ಡ್ ಆಗಿರೋದು ಅದ್ ಹಂಗೆ ಅನಿಸ್ತಾ ಇತ್ತು. ಅಮೃತ ಸಿಕ್ತಂಗೆನೆ ಫೀಲ್ ಆಗ್ತಾ ಇದ್ದಿದ್ದು. ಲೆಮನ್ ಸೋಡಾ ಕುಡಿದು ಅಲ್ಲಿಂದ ಶನಿ ಶಿಂಗನಾಪುರ ಹೊರಟ್ವಿ. ಹಂಗೆ ಹೋಗ್ತಾ ನಾನು ಕರೆಕ್ಟ್ ಆಗಿ ನಿದ್ದೆ ಇಲ್ಲ, ಗಾಡಿ ಓಡಿಸ್ಬೇಕು. ನೈಟ್ ಶಿಫ್ಟ್ ಗಾಡಿ ಓಡಿಸೋದು ನಂದಿತ್ತು ಕೆಲಸ, ಅದಕ್ಕೋಸ್ಕರ ಪವರ್ ನ್ಯಾಪ್ ಹಾಕ್ತೆ. ಎಲ್ಲಾರು ಒಂದವ್ ಚೆಕ್ ಮಾಡ್ಸಿದ್ರ ಹೋಗಿ ಬಟ್ಟೆನೆ ತೆಗೆದು ಎಲ್ಲ ಒಳಗಾಕ್ಬಿಟ್ಟು ಎಷ್ಟು ಬಾಟ್ಲು ತುಂಬ್ಕೊಂಡ್ಬರ್ಬೋದಿತ್ತು. ಮಂಜು 2 ಕೇಸ್ ತುಂಬಿಸ್ಕೊಂಡ್ಬರ್ಬೋದು. ಅದಕ್ಕೋಸ್ಕರ ಮಾರಾಷ್ಟ್ರ ಹೋಗ್ಬೇಕಂತ ಈಗ. ಇದು ಏನ್ ಯಾರು ಒಳಗಡೆ ಹೋಗೋದಿಲ್ಲ ತಿನ್ಕೊಂಡ್ ಕುಡ್ಕೊಂಡು. ಯಾಕೆ ನಿಮ್ದು ಆ ಸೈಡ್ 2 ಹುಡುಗರು ಗೊತ್ತಿದ್ದಿಲ್ಲ, ಬ್ಲಾಕ್ ಕಲರ್ ಶರ್ಟ್, ಫುಲ್ ಟೈಟ್ ಹುಡುಗ. ಹೌದಾ? ತಿಂತಾ ಇದ್ದಿದ್ದು ಚಪಾತಿ ತಿಂತಾ ಇದ್ದ. ಯಾವ್ದಕ್ಕೆಲ್ಲ ನೆಂಚ್ಕೋಬೇಕು ಅಂತಾನೆ ಗೊತ್ತಾಯ್ತಿತ್ತೇನೋ ಅವನಿಗೆ. ಹಾಗೆ ಅಲ್ಲಿಗೆ ಬಾಯ್ ಮನ್ನ ಅಂತ. ಫೈನಲಿ ನಾವು ಶನಿ ಸಿಂಗನಾಪುರನ ರೀಚ್ ಆಗಿ ಪೂಜೆಗೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದೀವಿ. ಕೈ ಕಾಲು ತೊಳ್ಕೊಳ್ಳಿ,
ನಿಮ್ಗೆ ಪೂಲ್ ಪಾಸ ಬೇಕಾ ತಗೊಂಡೋಗಿ. ಶನಿ ಸಿಂಗನಾಪುರ ಇರ್ತದೆ ಮೇಡಮ್. ಇಲ್ಲಿ ಬಾಗಲ್ ಇರಂಗಿಲ್ಲ, ತಾಳ ಇರಂಗಿಲ್ಲ, ಕಲ್ತನ ಆಗಲ್ಲ. ಸ್ವಯಂ ಮೂರ್ತಿ ಅಂತ ಚೆನ್ಮಾತ್ಮಂದಿ. ಫಸ್ಟ್ ಇಲ್ಲಿ ಜೆಂಟ್ಸಿಗೆ ಸ್ನಾನ ಮಾಡ್ಕೊಂಡು ಈಗ ಆ ಸಿಸ್ಟಮ್ ಇಲ್ಲೆಲ್ಲ ಚೇಂಜ್ ಆಯ್ತು. ಪೂಜೆ ಮಾಡಬಹುದು. ಅಲ್ಲಿ ಎದುರುಗಡೆ ಕೈ ಕಾಲು ತೊಳ್ಕೊಂಡು ಸ್ವಲ್ಪ ತಲೆ ಮೇಲೆ ನೀರ್ ಹಾಕೊಂಡ್ಮೇಲೆ ಒರ್ಸ್ಕೋಬಾರ್ದು. ನಿಮ್ಗೆ ಪೂಲ್ ಪಾಸ ಬೇಕಾ ತಗೊಂಡ್ ಹೋಗ್ಬೇಕು. ಪೂಜೆ ಆದ್ಮೇಲೆ ದೇವರಿಗೆ ತಿರುಗಿ ನೋಡ್ಬಾರ್ದು. ಮತ್ತೆ ದೇವ್ರನ್ನ ತಿರುಗಿ ನೋಡ್ಬಾರ್ದು. ಬರೋ ಟೈಮ್ ತಿರುಗಿ ನೋಡ್ಬಾರ್ದು. ಸುಮ್ನೆ ಹಾಗೆ ಬಂದ್ ಬಿಡ್ಬೇಕು. ಹಂಗೆ. ನೀವ್ ಯಾವ ಊರು? ಯಾರನ್ನ ಕನ್ನಡ ಸ್ವಲ್ಪ ಕನ್ನಡ ಜಾಸ್ತಿ ಇಲ್ಲ. ಜಾಸ್ತಿ ಬರಲ್ಲ. ಆದ್ರೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳ್ದೆ. ಎಲ್ಲಾದ್ರೂ ಕರ್ನಾಟಕದಿಂದಾನೇ ಬಂದ್ ಇಲ್ಲಿದ್ದೀರಾ ಅಂತ ಕೇಳಿದ್ದು. ಸ್ವಲ್ಪ. ನಿಮ್ಮ ಹೆಸರು? ಶ್ರೀನಿವಾಸ ಅಂತ. ಶ್ರೀನಿವಾಸ, ಥ್ಯಾಂಕ್ ಯು. ನಾನು ಅಲ್ಲಿ ಇದೆ, ಸ್ವಲ್ಪ ಬೆಂಗಳೂರಿಗೆ ಇದೆ, ಇಲ್ಲಿಗಿದೆ. ಹಂಗೆ ಕನ್ನಡ ಕಲ್ಸ್ಕೊಂಡ್ ಬಂದಿದ್ದೆ. ಒಳ್ಳೇದಲ್ಲ, ಎಲ್ಲೋದ್ರೂ ಸಿಗ್ತಾರಲ್ಲ ಎಲ್ಲ ಭಾಷೆಯವರು. ನಿಮ್ಗೆ ಪೂಲ್ ಪಾಸ ಬೇಕಾ ತಗೋ. ಸರಿ. ನಾವಿವಾಗ ಇರೋದು ಪ್ರೆಸೆಂಟ್ಲಿ ಶಿರಡಿನ ಮುಗಿಸಿ ಇವಾಗ ಶನಿ ಸಿಂಗನಾಪುರಕ್ಕೆ ಬಂದಿದ್ದೀವಿ. ಅಲ್ಲಿಂದ ಒಂದು 45-60 ಕಿಲೋಮೀಟರ್ ಇದೆ. ನಮಗೆ ಯೋಚನೆನೇ ಇರಲಿಲ್ಲ ಇಲ್ಲಿಗೂ ಬರ್ತೀವಿ ಅಂತ. ಸಡನ್ ಆಗಿ ಪ್ಲಾನ್ ಮಾಡಿಕೊಂಡು ಶಿರಡಿನ ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ. ಶನಿ ಸಿಂಗನಾಪುರಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ಚಿಕ್ಕದ್ರಲ್ಲಿ ಒಂದ್ಸಲ ಅನ್ಕೊಂಡಿದ್ದೆ TV 9 ನೋಡ್ಕೊಂಡು, ಯಾವಾಗಪ್ಪ ದೇವ್ರೆ ನಿಮ್ಮ ಮೂಲ ಸನ್ನಿಧಿಗೆ ಬರಂಗಾಗುತ್ತೆ ಅಂತ. ತುಂಬಾನೇ ಖುಷಿ ಆಗ್ತಿದೆ ನನಗೆ. ಇವತ್ತು ನಾನು ಶನಿ ಸಿಂಗನಾಪುರದಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಓ ದೇವ್ರೆ, ಶಿರಡಿಗೂ ಅಷ್ಟೇನೆ ಯೋಚನೆನೇ ಇರಲಿಲ್ಲ ನಮಗೆ ಹಿಂಗೆಲ್ಲ ಬರ್ತೀವಿ ಅನ್ನೋದು. ಬಟ್ ಬಂದ್ವಿ, ಅದು ಕೂಡ ಒಳ್ಳೆದಾಗಿ ದರ್ಶನ ಆಯ್ತು. ಅದೇ ಯಾವ್ದೇ ಗೊತ್ತಾಗ್ತಾ ಇಲ್ಲ. ಸೌತೆಕಾಯಿನಾ? ಕುಕುಂಬರ್? ಓಂ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ನನ್ನ ಜೀವನದ ಅತಿ ಚಿಕ್ಕ ವಯಸ್ಸಿನ ಅತಿ ದೊಡ್ಡ ಆಸೆ ಇಷ್ಟು ವರ್ಷ ಆದ್ಮೇಲೆ ಈಡೇರಿದೆ. ಒಳಗಡೆ ಸಿಗುತ್ತಂತ ಏನು ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇದು ನಿಜವಾಗ್ಲೂನು ದೇವ್ರೇನ ಇಲ್ವಾ ಅಂತ ಅಂದ್ಬಿಟ್ಟು ಆ ಕಲ್ನ ಹೋಗಿ ಚಿವುಂಟ್ಬಿಟ್ಟು ನೋಡಿದ್ದಂತೆ. ಚಿವುಂಟ್ಬಿಟ್ಟು ಗಿಂಟ್ಬಿಟ್ಟು ಹಿಂಗೆ ಬ್ಲಡ್ ಫುಲ್ಲು ಹರಿಯೋಕ್ ಶುರು ಆಯ್ತಂತೆ ಕಲ್ಲಿಂದ. ಈ ಕಲ್ಲಿಂದ ಹಂಗಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲಾದ್ರೂ ಏನಾದ್ರು ಹಾಕಿದಾರ ಅಂತ ನೋಡ್ತಾ ಇದ್ದೀನಿ, ವಿಡಿಯೋ ಮಾಡಬಾರ್ದು ಅಂತ. ಬಟ್ ಎಲ್ಲೋ ಆ ತರದ್ದು ಇದಿಲ್ದೇ ಇರೋದ್ರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ಹೇಳಿ, ರಿಸ್ಟ್ರಿಕ್ಷನ್ ಇಲ್ಲ ವಿಡಿಯೋ ಮಾಡಬಾರ್ದು ಅಂತ ಎಲ್ಲ. ಹಂಗಾಗಿ ಫ್ರೀಯಾಗಿ ವಿಡಿಯೋ ಮಾಡ್ಬೋದು. ನಾವು ಹೇಗೂ ಬಂದಿದೀವಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಎಳ್ಳೆಣ್ಣೆ ಮತ್ತೆ ಎಳ್ಳನ್ನ ತಗೊಂಡು ನಾವು ಕೂಡ ಸಮರ್ಪಿಸಿದ್ವಿ. ಅದಾದ್ಮೇಲೆ ಇಲ್ಲಿ ಎಕ್ಕದ ಗಿಡ ತುಂಬಾನೇ ಇಷ್ಟ ಶನಿ ದೇವ್ರಿಗೆ. ಹಾಗಾಗಿ ತುಂಬಾ ಜನ ಎಕ್ಕದ ಹಾರನ ಕೂಡ ಮಾಡ್ಕೊಂಡ್ ಬಂದ್ ಹಾಕ್ತಾ ಇದ್ರು. ಡೈರೆಕ್ಟ್ ಅಲ್ಲಿ ಹೋಗಿ ಮೂಲ ವಿಗ್ರಹಕ್ಕೆ ಆ ರೀತಿ ನಾವೇ ಅಭಿಷೇಕನ ಮಾಡ್ತೀವಿ ಎಳ್ಳೆಣ್ಣೆನ ಅಂತ ಹೇಳಿದ್ರೆ ಪರ್ ಹೆಡ್ 500 ರೂಪಿ ಅಂತ ಹೇಳಿದ್ರು. ನಮ್ಗೆ ತುಂಬಾನೇ ಜಾಸ್ತಿ ಅಂತ ಅನ್ನಿಸ್ತು. ಹಾಗಾಗಿ ನಾವ್ ಅಲ್ಲೇನೆ ಹಾಕ್ಬಿಟ್ವಿ. ಇಲ್ಲಿ ಹೊಳೆ ಹರಿಬಹುದು ಅಂತ ಅನ್ಸುತ್ತೆ ಅಲ್ವಾ? ಹೊಳೆ ನೀರು ಏನು ಆ ಕಡೆ ನೋಡಿ ಹೋಗೋದು ನೀರಿಲ್ಲ, ಸ್ವಲ್ಪನೇ ಇರೋದು. ತುಂಬಾ ಖುಷಿ ಆಯ್ತು ನನಗಂತೂ ದೇವಸ್ಥಾನಕ್ ಬಂದು ದೇವ್ರ ದರ್ಶನ ಮಾಡ್ಕೊಂಡಿರೋದು. ಯೋಚನೆನೇ ಇರ್ಲಿಲ್ಲ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ಬರ್ತೀವಿ ನೋಡ್ತೀವಿ ಅನ್ನೋದು. ಅದು ಒಂದು ಯಾವ್ದೋ ಕಾಲದ್ದು ಏನೋ ಹೇಳ್ತಾರಲ್ಲ ಜನ್ಮದ್ದು ಪುಣ್ಯ ಅಂತ, ಆ ತರದ್ದು ಪುಣ್ಯ ಅಂತ ಅನ್ಸುತ್ತೆ ನನಗೆ ನನ್ನ ಲೈಫಲ್ಲಿ. ಅದ್ರಲ್ಲೂ ಈ ತಿಂಗಳು ಸಿಕ್ಕಾಪಟ್ಟೆ ಲಕ್ಕಿಯೆಸ್ಟ್ ತಿಂಗಳು ಅಂತ ನನಗನ್ನಿಸ್ತಿದೆ.
ನೆಕ್ಸ್ಟ್ ನಮ್ಮ ಪಯಣ ಊರ್ ಕಡೆಗಿದೆ. ಇವಾಗ ಇದನ್ನ ನೋಡಿ ಸ್ವಲ್ಪ ಶಾಪಿಂಗ್ ಮಾಡಕ್ಕಿದೆ. ಇಲ್ಲೇ ಶಾಪಿಂಗ್ ಸ್ಟ್ರೀಟ್ ಇದೆ, ಅಲ್ಲೇನೆ ತುಂಬಾ ಚೆನ್ನಾಗಿರೋ ಐಟಮ್ಸ್ ಗಳೆಲ್ಲ ಕಣ್ಣು ಕಾಣಿಸ್ತಿದಾವೆ. ಅದ್ರಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ. ಏನೋಗಿದೆ ಹೋಗ್ಬಿಟ್ಟು ಬಂದೆ ಪುನಃ ಕೆಳಗೆ ನಾನು. ಹೌದಾ, ನಾನ್ ನಿಮ್ಮನ್ನ ನೋಡ್ಕೊಂಡೆ ಫಾಲೋ ಮಾಡ್ಕೊಂಡೆ ಬಂದೆ. ಏನ್ರಿ ಇಷ್ಟೊಂದ್ ಸೀರಿಯಸ್ ಆಗಿ ಬೈತಾ ಇದ್ದೀರಾ? ಈ ಊರಲ್ಲಿ ಏನೋ ಆಗಲ್ಲ, ಇಲ್ಲಿ ಶನಿದೇವ್ರು ಇರೋದು. ಹಾಗೇನೆ ಇಲ್ಲಿನ ನೆನಪಿ ಅಂತ ಹೇಳ್ಬಿಟ್ಟು ಬಳೆನ ತಗೊಳೋದಕ್ ಬಂದ್ವಿ. ಬಳೆ ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಮಿಸ್ ಆಗ್ತಿದೆ. ಇಲ್ಲ ಬ್ರೇಕ್ ಇದೆ, ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಅದಕ್ಕೆ ಅಷ್ಟು ವಾಲಾಡ್ತಾ ಇದೆ. ಸ್ವಲ್ಪ ತಗದೆ ಪುನಃ ತಿಕ್ಕಲ್ತಾರ ಸ್ವಲ್ಪ ಹೊತ್ತು ಆಗೋತಿ ತಿಕ್ಲಂಗಾಡೋದು. ನಮ್ಗೆ ಅದ್ರಿಂದ ಪಾಸ್ ಆಗಕ್ಕೆ ಭಯ ಆಗ್ತಾ ಇದೆ. ಸಖತ್ ಭಯ ಆಗ್ತಿದೆ ಅದರಿಂದ ಪಾಸ್. ನಾವೀಗ ಯಾವಾಗ ಡಿವೈಡರ್ ಹೊಡಿತಾನೆ ಅಂತ ಸೈಕಲ್ ಉಳ್ಸಕ್ ಹೋಗಿದ್ದಾನೆ ಕಣ್ರಪ್ಪ. ಸೈಕಲ್ ಅನ್ನ ಕಾಪಾಡಿದವನಿಗೆ ಬ್ರೇಕ್ ಇಲ್ಲ ಗುರು, ಫುಲ್ ಫೇಲ್ ಆಗ್ಬಿಟ್ಟಿದೆ. ಅದು ಈ ಕಡೆ ಹೇಳಿದ್ರೆ ಈ ಕಡೆ ಬರ್ತಾ ಇಲ್ಲ, ಫುಲ್ ಮೊಬೈಲ್ ಆಗ್ತಿದೆ. ಅಪ್ಪ ಭಗವಂತ ಇಳಿಸ್ತಾ ಕೆಳಗಡೆ. ಗ್ರೂಪ್ ಅಶೋಕ್ ಲೈಲ್ಯಾಂಡ್ ನಮಸ್ಕಾರ. ಪಂಪ್ ಮಾಡಿ ಹೇರ್ ತಗೊಳೋದಿಲ್ಲ ಒಂದೊಂದು, ಆಗ ಏನಾಗುತ್ತೆ ಬ್ರೇಕ್ ಫೇಲ್ಯೂರ್ ಆಗುತ್ತೆ. ಹಂಗಾದ್ರೆ ಉಪವಾಸ ಉಪವಾಸ ಬಿದ್ದಿರಲ್ಲ. ಗುಡ್ ಮಾರ್ನಿಂಗ್. ನೈಟ್ ಎಲ್ಲ ಗಾಡಿ ಓಡಿಸಿ ಸಿಕ್ಕಾಬಟ್ಟೆ ಸುಸ್ತಾಯ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ಹಾಕೋಣ ಅಂತ ಸೈಡ್ ಗಾಡಿ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ವಾಯುವಿಹಾರ ಮಾಡ್ತಾ ಇದೀವಿ. ಹಂಗೆ ಬಂದು ಬಾಗಲಕೋಟೆ ರೀಚ್ ಆಗ್ಬಿಟ್ವಿ. ಹೇಳುವ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದ್ಬಿಟ್ಟು ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು, ಹಾಗಾಗಿ ಅವ್ರ ನೇಮ್ ನ ಇಟ್ಟಿದ್ದಾರೆ. ಆಲ್ಮಟ್ಟಿ ಡ್ಯಾಮ್ ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಲೂ ಕರೀತಾರೆ. ಬಾಗಲಕೋಟೆಯಲ್ಲಿ ಇರೋಂತದ್ದು ಅದು ಕೃಷ್ಣಾ ನದಿಗೆ ಇರೋಂತ ಡ್ಯಾಮ್. ಕರ್ನಾಟಕದಲ್ಲಿ ಡ್ಯಾಮ್, ಅತಿ ದೊಡ್ಡ ಡ್ಯಾಮ್, ಕರ್ನಾಟಕದ ದೊಡ್ಡ ಡ್ಯಾಮ್ ಇದು. ಅದ್ರದ್ದು ಲೆಟರ್ ಸೈಜ್ ಅಲ್ಲಿ ರೆಕಾರ್ಡ್ ಆಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಆಲ್ಮಟ್ಟಿ ಇದೆ ಈ ಕಡೆನೆ. ಹೇಗಿದೆ ಅನ್ಬಿಟ್ಟು ಟೇಸ್ಟ್ ಮಾಡಿ ನೋಡೋಣ. ಬಾಗಲಕೋಟೆ ಊಟ ಇದೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಊಟ ಮಾಡೋದಕ್ಕೆ ಹೋಗ್ತಾ ಇರೋದು. ಎನರ್ಜಿನೇ ಇಲ್ಲದಂಗಾಗಿದೆ ನನಗಂತೂ. ಪಾವ್ ಬಾಜಿ. ಅಯ್ಯಪ್ಪ ದಮ್ಮಯ್ಯ, ದೊಡ್ಡ ನಮಸ್ಕಾರ ಪಾವ್ ಬಾಜಿಗೆ. 2 ತಿಂಗಳು ಬಂದ್ಕೊಂಡ್ರೆ ಓಡ್ಬೇಕು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಲ್ಮಟ್ಟಿ ಡ್ಯಾಮ್ ನೋಡೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಒಂದು ಕಂಜೆಷನ್ ಆಯ್ತು. ಡ್ಯಾಮ್ ಮೇಲೆ ಬಿಡಲ್ರಿ, ಹೊರಗಡೆ ಬ್ಯಾಕ್ ವಾಟರ್ ನೋಡ್ಬೋದು. ಡ್ಯಾಮ್ ನೋಡೋಣ ಅಂತ ಬಂದು ಇಲ್ಲಿ ಬ್ಯಾಕ್ ವಾಟರ್ ಮಾತ್ರ ಕಾಣೋದು ಅಂತ ಹೇಳಿದ್ರು. ಅದಕ್ಕೆ ಹಿಂಗೆ ಯೂಟರ್ನ್ ತಕೊಂಡ್ ಬಂದ್ಬಿಟ್ಟು ಹೋಗ್ಬಿಡಕಿಲ್ವಾ? ಹೌದಾ, ನೋ ಎಂಟ್ರಿ ಅಂತ ಇದೆ, ರಿಸ್ಟ್ರಿಕ್ಟೆಡ್ ಏರಿಯಾ. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪೊಲೀಸ್ ಅವ್ರು ನಮ್ಮನ್ನ ಡ್ಯಾಮ್ ಒಳಗೆ ಬಿಡ್ಲಿಲ್ಲ. ಅದಕ್ಕೆ ಹೊರಗಡೆ ಪಾರ್ಕ್ ಇತ್ತು, ಪಾರ್ಕ್ ನೋಡ್ಕೊಂಡು ಹಂಗೆ ಹೊರಗಡೆಯಿಂದ ಡ್ಯಾಮ್ ಎಂಟ್ರೆನ್ಸ್ ನೋಡ್ಕೊಂಡು ವಾಪಸ್ ಬಂದ್ವಿ. ಹೆಲ್ಮೆಟ್ ಎಲ್ಲ ಇದೆ. ಇದಕ್ ಬಂದು ಹೊಡೆದಿರೋದು ಟ್ಯಾಂಕರ್ಗೆ. ಟ್ಯಾಂಕರ್ ಹೊಡೆದಿದೆ ಅಷ್ಟೇ. ಓ ಮೈ ಗಾಡ್, ತಲೆ ಅಂತ ಅಂದ್ಬಿಟ್ಟು ಹಾರ್ಟ್ ಬ್ರೇಕ್ ಮಾಡ್ಬಿಟ್ಟು. ಹೆಲ್ಮೆಟ್ ಇತ್ತಲ್ಲ, ಅಯ್ಯಪ್ಪ ಶಿವ. ಲಾರಿ ಡ್ರೈವರ್ ಹೆಲ್ಮೆಟ್ ಹಾಕೊಂಡಿದ್ದ ಬಿತ್ತುಂಟು ಹೊರಗಡೆ ಆಚೆ. ಲಾರಿ ಅವ್ರಿಗೆ ಕೊಟ್ಟನಲ್ಲ, ಅದೊಂದು ಅಡ್ವಾಂಟೇಜ್ ಅವ್ರಿಗೆ ಏನೂ ಆಗಲ್ಲ ಅಷ್ಟಾಗಿ ಅಲ್ವಾ. ನಾನು ಮೊದ್ಲೆಲ್ಲ ಹೈವೇಲ್ ಟ್ರಾವೆಲ್ ಮಾಡೋದಕ್ಕೆ ಅನ್ಕೋತಾ ಇದ್ದೆ, ಏನ್ ಇಷ್ಟೊಂದು ದೊಡ್ಡದಿರುತ್ತೆ, ಏನ್ ಇಷ್ಟೊಂದು ಕಷ್ಟಪಟ್ಟು ಈ ಲಾರಿ ಡ್ರೈವರ್ಸ್ ಇದನ್ನೆಲ್ಲ ಸಾಗಿಸ್ತಾ ಇದಾರಪ್ಪ ಅಂತ ಅನ್ಕೋತಾ ಇದ್ದೆ. ಬಟ್ ಅಲ್ಲಿ ನೋಡ್ದಾಗನೆ ಗೊತ್ತಾಗಿದೆ ಇದು ವಿಂಡ್ ಮಿಲ್ ಬ್ಲೇಡ್ ಅಂತ. ನಾವು ವಿಂಡ್ ಮಿಲ್ ನ ನೋಡ್ದಾಗ ಅನ್ಸುತ್ತೆ ಇಷ್ಟು ಚಿಕ್ಕದಾಗಿದೆ ಅಂತ, ಬಟ್ ಪಕ್ಕದಲ್ಲಿ ಈಗ ನೋಡ್ತಾ ಇದೀವಲ್ಲ ಒಂಥರ ಸಮುದ್ರ ನೋಡ್ದಂಗ್ ಫೀಲ್ ಆಗ್ತಿದೆ. ಒಂದು ಬ್ಲೇಡ್ ಎಷ್ಟು ದೊಡ್ಡದಾಗಿರುತ್ತೆ ಒಂದು ಬ್ಲೇಡ್. ಇದು ವಿಂಡ್ ಮಿಲ್ದು ಒಂದು ಬ್ಲೇಡ್. ಈಗ ಮುಂದೆ ನಾನು ತೋರಿಸ್ತೀನಿ ನೋಡಿ. ಈ ವಿಂಡ್ ಮಿಲ್ ಗಳು ದೂರದಿಂದ ನೋಡೋತ್ತಿಗೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಹತ್ರದಲ್ಲಿ ನೋಡೋತ್ತಿಗೆ ಒಂದೊಂದು ಬ್ಲೇಡ್ ಅಷ್ಟು ದೊಡ್ಡದಿರುತ್ತೆ. ಎಂತ ಆಶ್ಚರ್ಯ ಅಲ್ವಾ.
ನಾವಿವಾಗ ಚಿತ್ರದುರ್ಗನ ರೀಚ್ ಆದ್ವಿ. ಹಂಗೇನೆ ಇಲ್ಲೇನೆ ಅಕ್ಕನ ಫ್ರೆಂಡ್ ಕೂಡ ಒಬ್ರು ಇದ್ರು, ಅವ್ರನ್ನೂ ಮೀಟ್ ಮಾಡ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವರು ಲೈಬ್ರರಿಯಲ್ಲಿ ಓದ್ತಾ ಇದ್ರು, ನಾವು ಕೂಡ ಅಲ್ಲೇ ಹೋಗಿ ಅವ್ರನ್ನ ಮೀಟ್ ಮಾಡಿದ್ವಿ. ಮೀಟ್ ಮಾಡ್ಕೊಂಡು ನೆಕ್ಸ್ಟ್ ಊಟ ಮಾಡೋಣ ಅಂತ ನಾವೊಂದು ಹೋಟೆಲ್ಗೆ ಹೋದ್ವಿ. ಅವ್ರೇನೆ ಇಲ್ಲಿ ಹೊಸ ಹೋಟೆಲ್ ಓಪನ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ರು. ಅವ್ರು ಹೇಳ್ದಂಗೆ ತುಂಬಾನೇ ಚೆನ್ನಾಗಿತ್ತು. ಹೋಟೆಲ್ ಹೆಸರೇ ಒಂಥರ ಕ್ಯಾಚಿ ಆಗಿತ್ತು, ಪ್ರಸಾದಂ ಅಂತ. ಪ್ರಸಾದದ ತರನೇ ಊಟ ಇತ್ತು. ಅದ್ರದ್ದು ಫ್ರೇಗ್ರೆನ್ಸ್ ಎಲ್ಲ ಪ್ರಸಾದ ತರನೇ ಫೀಲ್ ಕೊಡ್ತಾ ಇತ್ತು. ಇಲ್ಲಿಂದ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೊರಟ್ವಿ. ಇಲ್ಲಿಗೆ ನಮ್ಮ ಫುಲ್ ಟ್ರಿಪ್ ಲಾಗ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಮುಗೀತು. ಮನೆ ರೀಚ್ ಆಗೋದ್ರೊಳಗಡೆ ಮಿಡ್ ನೈಟ್ ಆಗಿತ್ತು. ಇದಿಷ್ಟು ನನ್ನ ವಿಡಿಯೋಗಳಾಗಿತ್ತು. ನಮ್ಮ ಈ ಹೊಸ ಪ್ರಯತ್ನ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಟ್ರಿಪ್ ನ ವಾರ್ತಾ ಪ್ರಸಾರ ಮುಗಿಯಿತು. ಧನ್ಯವಾದಗಳು.